ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್. ನನಗೆ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗೋಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು. ಅವತ್ತು ನಾವೆಲ್ಲ ಇನ್ನೂ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ. ಅವಾಗ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೂತ್ರಧಾರಿ. ಧ್ರುವ ಸರ್ಜಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಅವತ್ತು ಅವರಾಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ, ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಒಂದು ಮಾತಿದೆಯಲ್ವಾ, ಅದು ನನಗೆ 100 ಆನೆ ಬಲ ಬಂದಂಗಾಯ್ತು. ಆಂಜನೇಯನ ಒಂದು ಬಲನೇ ಸಿಕ್ದಂಗಾಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಧ್ರುವ ಅವ್ರಿಗೆ ಇವತ್ತು ಬಂದಿದ್ದಕ್ಕೆ. ನಾವು ಆ್ಯಕ್ಚುಲಿ DSR ಅಂತ ಒಂದು ಆಲ್ಬಮ್ ಮಾಡಿದ್ವಿ, ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ವಿ. ಬಂಡವಾಳ ಹಾಕಿದ್ದು 7 ಲಕ್ಷ ರೂಪಾಯಿ ಹಾಕಿದ್ವಿ. ಆಗ ಓಕೆ, ಒಂದು ಸಾಂಗ್ ಮಾಡೋಣ, ಸಖತ್ತಾಗಿ ಮಾಡೋಣ. CDs ಎಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ. ಎಲ್ಲ ಆಯಿತು. ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು. ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ನಾವು ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ. ಸೊ ಒಂದು ಫೈನ್ ಡೇ RX ಎಲ್ಲ ಪೆಟ್ರೋಲಾಗಿ ಹೋಗಿತ್ತು. ಯಾವ್ದು ಗುರು, ಓಕೆ ತಳ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ತಳ್ಕೊಂಡು ಹೋಗ್ತಾ ಇದ್ದೀವಿ. ಮಚ ನಮ್ಮ ಕಾನ್ವರ್ಸೇಷನ್, ಮಚ ಸಾಂಗ್ ರೀಚ್ ಆಗಿರುತ್ತೇನಾ? ಆಗಿರುತ್ತೆ, ಎಲ್ಲ CD ತಗೊಂಡು ಏನು ಉಪ್ಪಿನಕಾಯಿ ಹಾಕತ್ತ ಆಗಿರುತ್ತೆ ಬಿಡು. ತಳ್ಕೊಂಡು ಹೋಗ್ತಾ ಇದೀವಿ, ಯಾರೋ ಕಾರಲ್ಲಿ, ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ ವಾಲ್ಯೂಮಲ್ಲಿ ಮಚ ಸಾಂಗ್ ರೀಚ್ ಆಗಿದೆ. ಅಲ್ಲ ನಾವ್ಯಾಕೋ ಇನ್ನು ಪೆಟ್ರೋಲ್ ಇಲ್ಲದೆ ಹೆಂಗಿದ್ದೀವಿ. ಸೊ ಸೂತ್ರಧಾರಿನೇ ಪೆಟ್ರೋಲು ಚಂದನ್ಗೆ. ಸೊ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅದ್ಧೂರಿ ಸೂತ್ರಧಾರಿ ಹೆಸರಲ್ಲೂ ಪ್ರಾಸ ಇದೆ, ಅದೊಂದು ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಸೊ ಸೂತ್ರಧಾರಿ ಕೂಡ ಅದ್ಧೂರಿ